ನಮಸ್ಕಾರ ಸ್ನೇಹಿತರೆ. ಸಾನವಿ ಒಬ್ಬಳು ವಿಧವೆ. ಗಂಡ ಸತ್ತ ಮೇಲೆ ತನ್ನ ತವರ ಮನೆಗೆ ಬಂದು ಇದ್ದಳು. ಆದರೆ ತವರ ಮನೆಯಲ್ಲಿ ಅಪ್ಪಮ್ಮ ಯಾರೂ ಇರಲಿಲ್ಲ. ಅವಳ ಚಿಕ್ಕಮ್ಮ ಇದ್ದರು. ಅವರೇ ಇವಳನ್ನು ಚಿಕ್ಕ ವಯಸ್ಸಿನಿಂದ ಒದಿಸಿ ಬೆಳೆಸಿದವರು. ಚಿಕ್ಕಪ್ಪನಿಗೆ ಸಾನ್ವಿ ಪ್ರೀತಿಯ ಮಗಳಾಗಿದ್ದಳು. ಆದರೆ ಸಾನ್ವಿಯನ್ನು ಕಂಡರೆ ಅವಳ ಚಿಕ್ಕಮ್ಮನಿಗೆ ಸ್ವಲ್ಪವೂ ಇಷ್ಟಿರಲಿಲ್ಲ. ಯಾವಾಗಲೂ ಹಂಗಿಸಿ ಬೈಯುತ್ತಾ ಅವಳನ್ನು ಹೀಯಾಳಿಸಿ ಮಾತಾಡುತ್ತಿದ್ದರು. ಆದರೆ ತನ್ನ ಚಿಕ್ಕಮ್ಮನ ಮಗಳಾದ ನಿಶಾಳಿಗೆ ಸಾನ್ವಿ ಎಂದರೆ ತುಂಬಾ ಇಷ್ಟ. ತನ್ನ ಅಮ್ಮ ಸಾನ್ವಿಗೆ ಬೈಯುವಾಗ ನಿಶಾ ಮಧ್ಯೆ ಬಂದು ಅಮ್ಮನ ಬಾಯಿ ಮುಚ್ಚಿಸಿ ಸಾನ್ವಿಯನ್ನು ಕರೆದುಕೊಂಡು ಹೋಗುತ್ತಿದ್ದಳು. ಸಾನ್ವಿ ಅಳುತ್ತಾ ನಿಂತಿರುವಾಗ ನಿಶಾ ಬಂದು, ಅಕ್ಕ ನೀನು ಯಾಕೆ ಅಮ್ಮ ಹೇಳಿದಕ್ಕೆಲ್ಲ ಮನಸ್ಸಿಗೆ ಹಚ್ಚಿಕೊಂಡು ಅಳುತ್ತೀಯಾ? ತಿರುಗಿಸಿ ಮಾತಾಡು ಎನ್ನುತ್ತಿದ್ದಳು. ಆಗ ಸಾನ್ವಿ ಹೇಳುತ್ತಿದ್ದಳು, ಅಪ್ಪಮ್ಮ ಹೋದಮೇಲೆ ಚಿಕ್ಕಮ್ಮನೇ ನನ್ನನ್ನು ನೋಡಿಕೊಂಡಿದ್ದು. ಅವರು ಏನೇ ಅಂದು ಆಡಿದರೂ ನನ್ನನ್ನು ಮನೆಯಲ್ಲಿ ಇಟ್ಟುಕೊಂಡು ನೋಡಿಕೊಂಡಿದ್ದಾರೆ. ಆ ಕೃತಜ್ಞತೆ ನನಗಿದೆ. ಈಗ ನನ್ನ ಅಮ್ಮ ಬೈದಿದ್ದರೆ ನಾನು ತಿರುಗಿಸಿ ಏನಾದರೂ ಬೈಯುತ್ತಿದ್ದೇನಾ? ಹಾಗೆಯೇ ಚಿಕ್ಕಮ್ಮ ಕೂಡ ಎಂದಾಗ ನಿಶಾ ಅವಳ ಹತ್ತಿರ ಬಂದು ಸತ್ಯ ಹೇಳುತ್ತಿದ್ದಳು. ಅಕ್ಕ, ಈ ಮನೆ ನಿನ್ನದು ಕಣೆ, ಇದು ನಿನ್ನ ಹೆಸರಲ್ಲೇ ಇರುವುದು. ಆ ಒಂದು ಕಾರಣಕ್ಕೋಸ್ಕರವೇ ಅಮ್ಮ ನಿನ್ನನ್ನೂ ಮನೆಯಲ್ಲಿ ಇಟ್ಟುಕೊಂಡಿರುವುದು. ಇಲ್ಲದೇ ಇದ್ದಿದ್ದರೆ ನಿನ್ನನ್ನು ಯಾವತ್ತೋ ಎಲ್ಲಾದರೂ ಕರೆದುಕೊಂಡು ಹೋಗಿ ಬಿಟ್ಟು ಬರುತ್ತಿದ್ದಳು. ಅರ್ಥ ಮಾಡಿಕೋ ಎಂದು ನಿಶಾ ಹೇಳುತ್ತಿದ್ದಳು. ಆಗ ಸಾನ್ವಿ, ಅದೇನೇ ಆಗಿರಲಿ ನಿಶಾ, ನನಗೆ 3 ತುತ್ತು ಅನ್ನ ಹಾಕಿ ಉಡುವುದಕ್ಕೆ ಬಟ್ಟೆ ಕೊಟ್ಟು ಇರುವುದಕ್ಕೆ ಜಾಗ ಕೊಟ್ಟಿರುವ ಚಿಕ್ಕಮ್ಮನಿಗೆ ನಾನು ಯಾವತ್ತಿಗೂ ಮೋಸ ಮಾಡುವುದಿಲ್ಲ ಎಂದು ಹೊರಟು ಹೋಗುತ್ತಿದ್ದಳು. ನಿಶಾ ಸಾನ್ವಿಗೆ ಬರೀ ತಂಗಿ ಆಗಿರಲಿಲ್ಲ, ಒಬ್ಬೊಳ್ಳೆ ಗೆಳತಿಯಾಗಿದ್ದಳು. ಏನೇ ವಿಷಯ ಇದ್ದರೂ ನಿಶಾ ಹತ್ತಿರ ಸಾನ್ವಿ ಹಂಚಿಕೊಳ್ಳುತ್ತಿದ್ದಳು. ನಿಶಾಳಿಗೂ ಅಷ್ಟೇ ಸಾನ್ವಿ ಎಂದರೆ ತುಂಬಾ ಪ್ರೀತಿ. ನಿಶಾ ದೇವರ ಹತ್ತಿರ ಒಂದೇ ಪ್ರಾರ್ಥನೆ ಮಾಡುತ್ತಿದ್ದಳು, ಇವಳನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಒಳ್ಳೆ ಗಂಡನನ್ನು ಕೊಟ್ಟು ಇವಳು ಖುಷಿಯಾಗಿರುವಂತೆ ನೋಡಿಕೋ ಎಂದು. ಹೀಗಿರುವಾಗ ಒಂದು ದಿನ ಚಿಕ್ಕಮ್ಮ ಬೈದರು ಎಂದು ಸಾನ್ವಿ ಗಿಡಗಳಿಗೆ ನೀರು ಹಾಕುತ್ತಾ ಅಳುತ್ತಾ ನಿಂತಿದ್ದಳು. ಅಲ್ಲಿಗೆ ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ಹುಡುಗ ಬಂದು, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಎಂದು ಕೇಳಿದ. ಸಾನ್ವಿ ಕಣ್ಣೀರನ್ನು ಒರೆಸಿಕೊಂಡು ಅಡ್ರೆಸ್ ನೋಡಿ ವಿಳಾಸ ಹೇಳಿದಳು. ಆದರೆ ಆ ಹುಡುಗ ಮುಂದೆ ಹೋಗದೆ ಕೈ ಚಾಚಿ, ನನ್ನ ಹೆಸರು ಸಾಗರ್ ಅಂತ. ನೀವು ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದೀರಾ, ಆದರೆ ಯಾಕೆ ಅಳುತ್ತಿದ್ದೀರಾ? ಈ ಅಳು ನಿಮ್ಮ ಮುಖಕ್ಕೆ ಚೆನ್ನಾಗಿ ಕಾಣಿಸುವುದಿಲ್ಲ. ನೀವು ನಕ್ಕರೆ ತುಂಬಾ ಚೆನ್ನಾಗಿರುತ್ತೀರಾ ಎಂದು ಕೇಳಿದನು. ಆಗ ಸಿಟ್ಟಾದ ಸಾನ್ವಿ, ಅದನ್ನು ನಿಮ್ಗೆ ಯಾಕೆ ಹೇಳಬೇಕು? ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಹೋದರೆ ಸರಿ ಎಂದು ಬೈಯುತ್ತಾಳೆ. ಆಗ ಸಾಗರ್, ಈ ಅಡ್ರೆಸ್ ನನಗೆ ಗೊತ್ತಿರುವವರದ್ದೇ. ನಾನು ದಿನಾ ನಿಮ್ಮನ್ನು ನೋಡುತ್ತಿರುತ್ತೇನೆ, ನೀವು ಅಳುತ್ತಲೇ ಇರುತ್ತೀರಾ. ನನಗೆ ನೀವೆಂದರೆ ತುಂಬಾ ಇಷ್ಟ. ನಾವಿಬ್ಬರೂ ಯಾಕೆ ಕಾಫಿ ಕುಡಿಯಬಾರದು ಎಂದು ಕೇಳಿದನು. ಸಾನ್ವಿ ಇನ್ನು ಸಿಟ್ಟಾಗಿ, ನೀವು ಯಾರು ಅಂತಲೇ ಗೊತ್ತಿಲ್ಲ, ಕಾಫಿಗೆ ಹೇಗೆ ಬರುವುದು ಎಂದಳು. ಸಾಗರ್ ಮತ್ತೆ ತನ್ನ ಪರಿಚಯ ಹೇಳಿದನು. ನನ್ನ ಹೆಸರು ಸಾಗರ್, ನಾವಿರುವುದು ಮಲ್ಲೇಶ್ವರಂನಲ್ಲಿ. ನನಗಾಗಿ ಯಾರೂ ಇಲ್ಲ. ಒಂದು ಆಕ್ಸಿಡೆಂಟ್ನಲ್ಲಿ ಮನೆಯವರನ್ನೆಲ್ಲ ಕಳೆದುಕೊಂಡೆ. ಸಾನ್ವಿ ಅವನ ಮಾತಿಗೆ ಬೆಲೆ ಕೊಡದೆ, ನಿನ್ನ ಬಗ್ಗೆ ತಿಳಿದುಕೊಳ್ಳುವ ಇಂಟರೆಸ್ಟ್ ನನಗಿಲ್ಲ, ಹೊರಟು ಹೋಗು ಎಂದಳು. ಆಗ ಸಾಗರ್ ಒಂದು ವಿಸಿಟಿಂಗ್ ಕಾರ್ಡ್ ನೀಡಿ, ಮನಸ್ಸು ಬದಲಾದರೆ ಕಾಲ್ ಮಾಡು ಎಂದು ಹೇಳಿ ಹೊರಟು ಹೋದನು. ಸಾನ್ವಿ ಆ ಕಾರ್ಡನ್ನು ಅಲ್ಲಿಯೇ ಬಿಸಾಡಿ ಒಳಗೆ ಹೋದಳು. ಇದನ್ನು ಕೇಳಿಸಿಕೊಂಡ ನಿಶಾ ಆ ಕಾರ್ಡನ್ನು ತಂದು ರಾತ್ರಿ ಸಾನ್ವಿ ರೂಮಿಗೆ ಹೋಗಿ ಕೇಳಿದಳು, ಅಕ್ಕ, ಬೆಳಗ್ಗೆ ನಿನ್ನ ಜೊತೆ ಮಾತಾಡುತ್ತಿದ್ದ ಹುಡುಗ ಯಾರು ಎಂದು. ಸಾನ್ವಿ ಸಿಟ್ಟಿನಿಂದ, ಯಾರೋ ತಲೆ ಕೆಟ್ಟವನು ಎಂದಳು. ಆಗ ನಿಶಾ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಲ್ವಾ? ಅವನು ದಿನಾ ನಮ್ಮ ಮನೆ ಮುಂದೆ ಬಂದು ನಿನ್ನನ್ನು ನೋಡುತ್ತಾನೆ, ನಾನು 1 ತಿಂಗಳಿಂದ ಗಮನಿಸುತ್ತಿದ್ದೇನೆ ಎಂದಳು. ಸಾನ್ವಿಗೆ ಆಶ್ಚರ್ಯವಾಯಿತು. ನಿಶಾ ಮುಂದುವರಿಸಿದಳು, ದಿನಾ ಚಿಕ್ಕಮ್ಮನ ಹತ್ತಿರ ಬೇಯಿಸಿಕೊಂಡು ಹಿಂಸೆಪಡುವ ಬದಲು ಅವನ ಜೊತೆ ಮದುವೆಯಾಗಿ ನೆಮ್ಮದಿಯಿಂದ ಇರಬಹುದು. ಸಾನ್ವಿ ಮೊದಲು ಒಪ್ಪದಿದ್ದರು. ನಿಶಾ ಕಾರಿಟ್ಟು ಯೋಚನೆ ಮಾಡು ಎಂದು ಹೇಳಿದ ಮೇಲೆ ಸಾನ್ವಿ ಕೂಡ ಒಂದು ಸಲ ಭೇಟಿಯಾಗೋಣ ಎಂದು ನಿರ್ಧರಿಸಿದಳು. ಮಾರನೇ ದಿನ ಬೆಳಿಗ್ಗೆ ಕೆಲಸ ಮುಗಿಸಿ ಸಾನ್ವಿ ಸಾಗರ್ಗೆ ಕಾಲ್ ಮಾಡಿ ಕಾಫಿ ಶಾಪ್ನಲ್ಲಿ ಭೇಟಿಯಾದಳು. ಕಾಫಿ ಶಾಪ್ನಲ್ಲಿ ಇಬ್ಬರೂ ಮಾತಾಡಿದರು. ಸಾನ್ವಿಗೆ ಸಾಗರ್ ಮಾತುಗಳು ಇಷ್ಟವಾದವು. ಇವರ ಸ್ನೇಹ ಪ್ರೀತಿಗೆ ತಿರುಗಿತು. ಒಂದು ದಿನ ಸಾಗರ್ ಸಾನ್ವಿಯನ್ನು ಮನೆಗೆ ಕರೆದುಕೊಂಡು ಹೋದನು. ಅಲ್ಲಿ ಒಂದು ಫೋಟೋ ನೋಡಿ ಸಾನ್ವಿ ಕೇಳಿದಾಗ, ಇದು ನನ್ನ ಕುಟುಂಬ, ಅಪಘಾತದಲ್ಲಿ ಎಲ್ಲರನ್ನೂ ಕಳೆದುಕೊಂಡೆ, ನಾನು ಮತ್ತು ನನ್ನ ಅತ್ತಿಗೆ ಮಾತ್ರ ಉಳಿದುಕೊಂಡಿದ್ದು ಎಂದು ಸಾಗರ್ ಸುಳ್ಳು ಹೇಳಿದನು. ಅತ್ತಿಗೆ ತವರ ಮನೆಗೆ ಹೋಗಿದ್ದಾರೆ ಎಂದು ನಂಬಿಸಿದನು. 2 ದಿನದ ನಂತರ ಸಾಗರ್ನ ಅತ್ತಿಗೆ ಶೀಲಾ ಸಾನ್ವಿ ಮನೆಗೆ ಬಂದು ಮದುವೆ ಬಗ್ಗೆ ಮಾತಾಡಿದಳು. ಚಿಕ್ಕಮ್ಮ, ಸಾನ್ವಿ ಮದುವೆಯಾಗಿ ಹೋದರೆ ಮನೆ ನಮಗೆ ಸಿಗುತ್ತದೆ ಎಂದು ಸಂಚು ಮಾಡಿ ಗಂಡನನ್ನು ಒಪ್ಪಿಸಿದಳು. ಸಾಗರ್ ತನಗೆ ಯಾರೂ ಇಲ್ಲದ ಕಾರಣ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾಗೋಣ ಎಂದನು. ಅದರಂತೆ ಮದುವೆಯೂ ಆಯಿತು. ಆದರೆ ಶೀಲಾ ಎಂಬಾಕೆ ಸಾಗರ್ನ ಅತ್ತಿಗೆ ಆಗಿರಲಿಲ್ಲ, ಅದು ಅವನ ಪ್ರೇಯಸಿಯಾಗಿದ್ದಳು. ಮದುವೆಯಾಗಿ ಕೆಲವು ದಿನಗಳ ನಂತರ ಸಾನ್ವಿ ಮಾರ್ಕೆಟ್ಗೆ ಹೋದಾಗ ಶೀಲಾ ಸಾಗರ್ನನ್ನು ಅಪ್ಪಿಕೊಂಡು, ಇನ್ನೆಷ್ಟು ದಿನ ಈ ನಾಟಕ ಎಂದು ಕೇಳಿದಳು. ಆಗ ಸಾಗರ್, ನಿನಗೆ ಮಕ್ಕಳಾಗುವುದಿಲ್ಲ ಅಂತಲೇ ಇಷ್ಟೆಲ್ಲಾ ನಾಟಕ ಮಾಡಿದ್ದು. ಅವಳಿಂದ ಮಗು ಆದ ತಕ್ಷಣ ಅವಳನ್ನು ಸಾಯಿಸಿ ನಾವಿಬ್ಬರೂ ಆರಾಮವಾಗಿ ಇರಬಹುದು. ಅವಳನ್ನು ಕೇಳುವವರು ಯಾರೂ ಇಲ್ಲ ಎಂದು ತನ್ನ ಕ್ರೂರ ಸಂಚನ್ನು ಬಿಚ್ಚಿಟ್ಟನು. ಸಾನ್ವಿ ಗರ್ಭಿಣಿಯಾದಾಗ ಶೀಲಾ ಅವಳನ್ನು ಕಾಳಜಿಯಿಂದ ನೋಡಿಕೊಳ್ಳುವಂತೆ ನಟಿಸಿದಳು. 9 ತಿಂಗಳು ಕಳೆದು ಹೆರಿಗೆಗೆ ಆಸ್ಪತ್ರೆಗೆ ಸೇರಿದಾಗ ಸಾಗರ್ ಮತ್ತು ಶೀಲಾ ನರ್ಸ್ ಹತ್ತಿರ ಹಣ ಕೊಟ್ಟು, ಮಗು ಆದ ತಕ್ಷಣ ಸಾನ್ವಿಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸಿ ಬಿಡು ಎಂದು ಹೇಳುವುದನ್ನು ನಿಶಾ ಕೇಳಿಸಿಕೊಂಡಳು. ತಕ್ಷಣ ನಿಶಾ ತನ್ನ ಒಡವೆಗಳನ್ನು ನರ್ಸ್ಗೆ ಕೊಟ್ಟು ಸಾನ್ವಿಯನ್ನು ಉಳಿಸಲು ಕೇಳಿಕೊಂಡಳು. ನರ್ಸ್ ಸಾನ್ವಿಯನ್ನು ಉಳಿಸಿದಳು. ಮಗು ಹುಟ್ಟಿದ ಮೇಲೆ ಸಾಗರ್ ಸಾನ್ವಿಯನ್ನು ಸಾಯಿಸಿಲ್ಲ ಎಂದು ನರ್ಸ್ ಹತ್ತಿರ ಜಗಳಕ್ಕೆ ಬಂದಾಗ ನಿಶಾ ಒಳಗೆ ಬಂದು ಸಾನ್ವಿಗೆ ಎಲ್ಲವನ್ನೂ ವಿವರಿಸಿದಳು. ಸಾನ್ವಿಗೆ ತಾನು ಮೋಸ ಹೋದದ್ದು ಅರಿವಾಗಿ ಪೊಲೀಸರಿಗೆ ದೂರು ನೀಡಿದಳು.
ಪೊಲೀಸರು ಬಂದು ಸಾಗರ್ ಮತ್ತು ಶೀಲಾನನ್ನು ಅರೆಸ್ಟ್ ಮಾಡಿದರು. ಸಾನ್ವಿ ತನ್ನ ಮಗುವಿನೊಂದಿಗೆ ಹೊಸ ಜೀವನ ಆರಂಭಿಸಿದಳು. ಕತೆ ಮುಕ್ತಾಯವಾಯಿತು. ಸ್ನೇಹಿತರೆ, ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.